ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ನಿಮಗೆ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 3 ವಿಡಿಯೋ ಮಾಡ್ತಿದ್ದೀನಿ. ಸೊ ನೀವೆಲ್ಲ ನೋಡಲೇಬೇಕಾದಂಥ ವಿಡಿಯೋ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಈಗ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸೊ ನಮ್ಮ ಚಾನಲಲ್ಲಿದೆ. ಬೇಗ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಆಮೇಲೆ ನಾನು ಆಲ್ ಸಬ್ಜೆಕ್ಟ್ದು ಸಹ ಬಿಡ್ತಾ ಇದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇಲ್ಲಾಂದರೆ ನಮ್ಮ ಚಾನಲ್ ಸಿಗೋದು ಕಷ್ಟ ಆಗುತ್ತೆ. ಆಮೇಲೆ ವೀಡಿಯೋಸ್ ಸಹ ಮಿಸ್ ಆಗುತ್ತೆ ನಿಮಗೆ. ಸೊ ಬನ್ನಿ ನಮ್ಮ ಇವತ್ತಿನ ಪಾರ್ಟ್ 3 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನೀವು ನೋಡಬೇಕಾಗಿರೋದೇನಪ್ಪ ಅಂದರೆ, ವರ್ಣಮಾಲೆಯಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆ ಬಂದರೆ ಅದರಲ್ಲಿ ವರ್ಣಮಾಲೆ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅಕ್ಷರಗಳ ಬಗ್ಗೆ ಏನಾದರೂ ಕೇಳ್ಬೋದು, ಅಥವಾ ನಿಮಗೆ ಆ ಅಕ್ಷರಗಳನ್ನೇ ಕೇಳ್ಬೋದು. ಸೊ ಅದಕ್ಕೋಸ್ಕರ ವರ್ಣಮಾಲೆಗೆ ಸಂಬಂಧಿಸಿದ ಪ್ರಶ್ನೆಗಳು ಇದನ್ನೆಲ್ಲ ಓದ್ಕೊಳ್ಳಿ. ನೆಕ್ಸ್ಟು ಗ್ರಾಂಥಿಕ ರೂಪಗಳು ಅಂತ ಕೇಳ್ತಾರೆ ನಿಮಗೆ. ಹೀಂಗ, ಹೀಗೆ, ಮ್ಯಾಗ, ಮೇಲೆ, ಈ ರೀತಿ ನಿಮಗೆ ಈ ಒಂದು ಸಂಬಂಧಿ ಪದ ಬರೀಬೇಕಾದ್ರೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನೋಡ್ಕೊಂಡಿರಿ. ನೆಕ್ಸ್ಟು ತತ್ಸಮ ತದ್ಭವಗಳು. ತತ್ಸಮ ತದ್ಭವಗಳಲ್ಲಿ ಒಂದು ಇದ್ದೇ ಇರುತ್ತೆ ನಿಮಗೆ. ಸೊ ನಿಮಗೆ ಬಹು ಆಯ್ಕೆನಲ್ಲಾದರೂ ಕೊಡ್ತಾರೆ, ಅಥವಾ ನಿಮಗೆ ಸಂಬಂಧಿ ಪದದಲ್ಲಾದರೂ ಕೊಡ್ತಾರೆ. ಸೊ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ ಇದನ್ನೆಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ದ್ವಿರುಕ್ತಿ ಅನುಕರಣಾವ್ಯಯ ಜೋಡು ನುಡಿ. ಈ ಪದಗಳು ಯಾವ್ದು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಬಿಕಾಸ್ ನಿಮಗೆ ಸಂಬಂಧಿ ಪದ ಬರೀಬೇಕಾದ್ರೆ ಅವರು ಒಂದು ಪದ ಕೊಟ್ಬಿಟ್ಟು ಇದು ಯಾವ ಒಂದು ಗ್ರಾಮರ್ಗೆ ಸೇರುತ್ತೆ ಅನ್ನೋದನ್ನು ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಗೊತ್ತಿರಬೇಕು ಇದನ್ನೆಲ್ಲ. ನೆಕ್ಸ್ಟ್ ನೋಡಿ, ಅನ್ಯದೇಶೀಯ ಪದಗಳು. ಸೊ ಅನ್ಯದೇಶೀಯ ಅಂದರೆ ನಿಮಗೆ ಗೊತ್ತು, ಬೇರೆ ದೇಶದ ಪದಗಳು ಅನ್ನೋದು. ಸೊ ನೀವು ಇಲ್ಲಿ ನೋಡ್ಬೋದು, ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇರ್ತೀವಿ ಸ್ವಲ್ಪ ಪದಗಳನ್ನು, ಆದರೆ ಅದು ನಮಗೆ ಬೇರೆ ದೇಶದ್ದು ಅಂತ ಗೊತ್ತಿರಲ್ಲ. ಸೊ ನೀವಿಲ್ಲಿ ನೋಡಿ, ಗ್ರೀಕ್ ರೋಮನ್ ಪದಗಳು ಇಲ್ಲಿದೆ ನೋಡಿ. ದಮ್ಮಡಿ, ದಮಡಿ, ದಮ್ಮ, ದಿನಾರ್, ಗದ್ಯಾಣ. ಸೊ ಈ ರೀತಿಯ ಪದಗಳು ಗ್ರೀಕ್ ಮತ್ತು ರೋಮನ್ ಪದಗಳು. ನೆಕ್ಸ್ಟ್ ಪರ್ಷಿಯನ್ ಪದಗಳು ನೋಡ್ಬೋದು, ಅರಬ್ಬಿ ಪದಗಳು ನೋಡ್ಬೋದು, ಪೋರ್ಚುಗೀಸ್ ಪದಗಳು ನೋಡ್ಬೋದು, ಉರ್ದು ಪದಗಳು ನೋಡ್ಬೋದು, ಹಿಂದೂಸ್ತಾನಿ ಪದಗಳನ್ನು ನೋಡ್ಬೋದು, ಆಮೇಲೆ ಇಂಗ್ಲೀಷ್ ಪದಗಳನ್ನು ನೋಡ್ಬೋದು. ಇಂಗ್ಲೀಷ್ ಪದಗಳನ್ನು ಸ್ವಲ್ಪ ಕಂಡುಹಿಡಿಬೋದು, ಬಟ್ ಆದ್ರೂ ನಾವು ದಿನನಿತ್ಯದ ಜೀವನದಲ್ಲಿ ಇದನ್ನು ಬಳಸ್ತಾ ಇರ್ತೀವಿ. ಸೊ ಇದನ್ನೆಲ್ಲ ಕನ್ನಡ ಪದಗಳನ್ನು ಅಂತಲೇ ಅಂದ್ಕೊಂಡಿರ್ತೀವಿ, ಬಟ್ ಇದೆಲ್ಲ ಅನ್ಯದೇಶೀಯ ಪದಗಳಾಗಿರುತ್ತೆ. ನೆಕ್ಸ್ಟು ನೀವು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಬೋದು. ಸೊ ನಿಮಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳಗನ್ನಡದು ಬರುತ್ತೆ, ಹೊಸಗನ್ನಡದು ಬರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚಾರ್ಟ್ ಇದೆ. ಸೊ ನೀವು ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ಸಂಧಿಗಳು ನೋಡಿ, ಯಾವ ಸಂಧಿಗೆ ಯಾವ್ಯಾವ ಉದಾಹರಣೆಗಳಿದೆ ಅನ್ನೋದನ್ನು ಸೊ ನೋಡ್ಕೊಳ್ಳಿ ಪೂರ್ತಿಯಾಗಿ. ನೆಕ್ಸ್ಟು ಸಮಾಸಗಳು ಅದೇ ರೀತಿ ಫುಲ್ ನೋಡ್ಕೊಳ್ಳಿ. ನೆಕ್ಸ್ಟು ಕಂಠಪಾಠದ ಪೊಯಮು, ಸೊ ನೋಡ್ಕೊಳ್ಳಿ. ಆಮೇಲೆ ಒಂದು ವಾಕ್ಯದ ಪ್ರಶ್ನೆಗಳು 7 ಇರುತ್ತೆ ನಿಮಗೆ. ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ನಿಮಗೆ ಏನಪ್ಪ ಅಂದರೆ, ಒಂದು ಪ್ರಶ್ನೆ ನಿಮಗೆ ಪಠ್ಯಪೂರಕದಿಂದ ಬರುತ್ತೆ. ಸೊ ಇನ್ನು ಮಿಕ್ಕಿದ 6 ಪ್ರಶ್ನೆಗಳು 3 ಪೊಯಮಿಂದ 3 ಪಾಠದಿಂದ ಬರುತ್ತೆ. ಸೊ ಪೂರ್ತಿಯಾಗಿ ಓದ್ಕೊಳ್ಳಿ ಇದನ್ನೆಲ್ಲ. ಸೊ ಒಂದು ವಾಕ್ಯದ ಪ್ರಶ್ನೆಗಳು ತುಂಬ ಇದೆ. ಸೊ ನೀವೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ವಾಕ್ಯದ್ದು ಈಸಿ. ನೀವೆಲ್ಲ ಪೊಯಮು ಪಾಠ ಕೇಳಿದರೆ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ಸೊ ಇದನ್ನೆಲ್ಲ ಓದ್ಕೊಳ್ಳಿ. ನೆಕ್ಸ್ಟು ಲೇಖಕ ಮತ್ತು ಕವಿ ಪರಿಚಯದ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಫಸ್ಟು ನಿಮಗೆ ಈ ರೀತಿ ಈಸಿಯಾಗಿ ಬರೆಯೋದನ್ನು ತೋರಿಸ್ಕೊಟ್ಟಿದ್ದಾರೆ ನೋಡಿ. ಡ್ಯಾಶ್ ಕೊಟ್ಬಿಟ್ಟು ಅದರಲ್ಲಿ ಅವರ ಹೆಸರಾಗಿರ್ಬೋದು, ಅವರು ಹುಟ್ಟಿದ ದಿನ, ಒಂದು ಇಸ್ವಿ ಆಗಿರ್ಬೋದು, ಅಥವಾ ಜಿಲ್ಲೆ, ತಾಲೂಕು, ಈ ರೀತಿ ಸ್ಥಳದಲ್ಲಿ ಜನಿಸ್ತಾರೆ, ಅಥವಾ ಕೃತಿಗಳು ಯಾವುದು, ಅವರಿಗೆ ಬಿರುದು ಅಥವಾ ಪ್ರಶಸ್ತಿ ಏನು ಬಂದಿದೆ ಅನ್ನೋದು. ಸೊ ಈ ರೀತಿ. ನೆಕ್ಸ್ಟು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನಿಮಗೆ ಕವಿ ಪರಿಚಯವನ್ನು. ಸೊ ನೀವು ಪಾಠ ಪೊಯಮ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಕಂಡುಹಿಡಿಬೋದು ಇದನ್ನು. ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಮಿಕ್ಸ್ ಇದೆ. ನೀವು ಯಾವುದೇ ರೀತಿ ಪಾರ್ಟ್ 2ಗಾಗಿ ಹುಡ್ಕೋದು ಬೇಕಾಗಿಲ್ಲ. ನೆಕ್ಸ್ಟ್ ನೋಡಿ, ಅವರದ್ದು ಒಂದು ಪಟ್ಟಿ ಕೊಟ್ಟಿದ್ದಾರೆ. ಸೊ ನೀವು ಕವಿಗಳದ ಪಟ್ಟಿ ನೋಡ್ಬೋದು ಇಲ್ಲಿ. ಕವಿಗಳ ಪಟ್ಟಿ ಇವಾಗ ನಿಮಗೆ ಈಸಿಯಾಗಿ ಯಾವ ರೀತಿ ಬರೀಬೇಕು, ನಿಮಗೆ ಈಸಿಯಾಗಿ ಕಲಿಯೋಕ್ಕೆ ಈಸಿ ಆಗಲಿ ಅಂತಂದ್ಬಿಟ್ಟು ಈ ರೀತಿ ಒಂದು ಪಟ್ಟಿ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ಟ, ಕೃತಿಕಾರರು ಎಂ ಮರಿಯಪ್ಪ ಭಟ್ಟ, ಆಮೇಲೆ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕ, ನೆಕ್ಸ್ಟು ಕಾಲ 1906, ಕೃತಿಗಳು ಜಾತಕ ತಿಲಕಂ,
ಛಂದಸ್ಸಾರ, ತುಳು ಇಂಗ್ಲೀಷ್ ನಿಘಂಟು, ಆಮೇಲೆ ಪ್ರಶಸ್ತಿ ಅಥವಾ ಬಿರುದು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸೊ ಈ ರೀತಿ ನಿಮಗೆ ಈಸಿ ಆಗುತ್ತೆ ಅನ್ನೋದನ್ನು ಈ ರೀತಿ ಚಾರ್ಟ್ ಥರ ಕೊಟ್ಟಿದ್ದಾರೆ. ಸೊ ನೀವು ಇದನ್ನೆಲ್ಲ ಫಾಲೋ ಮಾಡಿ. ಈಸಿ ಆಗುತ್ತೆ, ನಿಮಗೆ ಓದೋಕ್ಕೂ ಈಸಿ ಆಗುತ್ತೆ, ಆಮೇಲೆ ಬರೆಯೋಕ್ಕಂತೂ ಫುಲ್ ಈಸಿ ಆಗುತ್ತೆ. ನೀವು ವಾಕ್ಯಗಳನ್ನು ಮಾಡಿದರೆ ಆಗೋಯ್ತು ಅದರಲ್ಲಿ. ನೆಕ್ಸ್ಟು ಛಂದಸ್ಸಿನ ಪದ್ಯಗಳು. ಸೊ ನೀವಿಲ್ಲಿ ನೋಡ್ಬೋದು, ಛಂದಸ್ಸು ನಿಮಗೆ ಕಂದ ಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಉತ್ಪಲ ಮಾಲಾವೃತ, ಆಮೇಲೆ ಚಂಪಕ ಮಾಲಾವೃತ, ಇಷ್ಟು ಬರುತ್ತೆ ನಿಮಗೆ ಛಂದಸ್ಸು ಬಗ್ಗೆ. ಸೊ 3 ಅಂಕ ಇರುತ್ತೆ, 3 ಅಂಕಗಳು. ನೆಕ್ಸ್ಟು ಅಲಂಕಾರಕ್ಕೆ ಬಂದರೆ ನಿಮಗೆ ಉಪಮಾಲಂಕಾರ ಮತ್ತು ರೂಪಕ ಅಲಂಕಾರ ಇರುತ್ತೆ, ಆಮೇಲೆ ಉತ್ಪ್ರೇಕ್ಷಕ ಅಲಂಕಾರ ಇರುತ್ತೆ. ನೋಡ್ಬೋದು ನೀವಿಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ ಉದಾಹರಣೆ ಸಮೇತ. ಸೊ ಎಲ್ಲದನ್ನು ಓದ್ಕೊಳ್ಳಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ನೆಕ್ಸ್ಟು ಎಲ್ಲನೂ ಕೊಟ್ಟಿದ್ದಾರೆ. ನೆಕ್ಸ್ಟು 3-4 ವಾಕ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಇದು ನಿಮಗೆ 20 ಮಾರ್ಕ್ಸ್ಗಿರೋದ್ರಿಂದ ನಾನೀಗ ಆಲ್ರೆಡಿ ನನ್ನ ಚಾನಲಲ್ಲಿ 2-3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ. ಅಂದರೆ ನೀವು 20 ಮಾರ್ಕ್ಸ್ನ ಈಸಿಯಾಗಿ 20 ಪ್ರಶ್ನೆಗಳನ್ನು ಓದ್ಬಿಟ್ಟು ತೆಗಿಬೋದು. ಸೊ ಆ ವಿಡಿಯೋನ ಹಾಕಿದ್ದೀನಿ, ಇದ್ರ ಬದಲು ನೀವು ಆ ವಿಡಿಯೋನೇ ಫಾಲೋ ಮಾಡಿ. ಸೊ ನಿಮಗೆ ಆರಾಮಾಗಿ ಮಾರ್ಕ್ಸ್ ಬರುತ್ತೆ, 20 ಮಾರ್ಕ್ಸ್ ಈಸಿಯಾಗಿ ತೆಗಿಬೋದು. ಸೊ ಯಾರ್ಯಾರಿನ್ನೂ ನಮ್ಮ ಹಳೆ ವೀಡಿಯೋಸ್ನ ನೋಡಿಲ್ಲ, ಬೇಗ ಹೋಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕನ್ನಡ ಪಾರ್ಟ್ 4 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಪಾರ್ಟ್ 4 ವಿಡಿಯೋನ ಬಿಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.